ಪೂರ್ಣಚಂದ್ರ ಮದುವೆಯ ಕನಸನ್ನು ಕಂಡಿದ್ದರು ಪೋಷಕರು. ನಿನ್ನೆ ಕನ್ಯೆಯನ್ನು ನೋಡೋದಕ್ಕೆ ಹೋಗಿದ್ದಾರೆ. ಪೂರ್ಣಚಂದ್ರ ಹೆಣ್ಣು ನೋಡೋದಕ್ಕೆ ಹೋಗಿದ್ದಾರೆ. ಆದರೆ ಮನೆಗೆ ಮರಳಿ ಬಂದಿದ್ದು ಹೆಣ್ಣುವಾಗಿ. ಹೆಣ್ಣು ನೋಡೋದಕ್ಕೆ ಅಂತ ಹೋಗಿದ್ರಂತೆ. ಈಗ ಹೆಂಗಾಗಿರ್ಬೇಕು ಆ ತಂದೆ ತಾಯಿ ಸ್ಥಿತಿ ಅಂತಕ್ಕಂಥದ್ದನ್ನು ಜಸ್ಟ್ ಇಮ್ಯಾಜಿನ್. ಕನಸು. ಪೂರ್ಣಚಂದ್ರ ಮೈಸೂರಿನಲ್ಲಿ ಕೆಲಸ ಎಲ್ಲ ಸಿಕ್ತು, ಇನ್ನೇನು ಮದುವೆ ಮಾಡಿಬಿಡೋಣ ಅಂತ ಅವ್ರ ಅಪ್ಪ ಅಮ್ಮ ಪಾಪ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಹೆಣ್ಣು ನೋಡೋದಕ್ಕೆ ಹೋದವನು ಮರಳಿ ವಾಪಸ್ ಬಂದಿದ್ದು ಹೆಣ್ಣುವಾಗಿ. ಹೆಂಗಲ್ವಾ, ಒಂದು ದಿನದ ಅಥವಾ ಅರ್ಧ ದಿನದಲ್ಲಿ ಇಡೀ ಜೀವನವೇ ಹೆಂಗೆ ಬದಲಾಗೋಗುತ್ತೆ ಕುಟುಂಬಗಳದ್ದು. ಅವ್ರ ತಾಯಿ ಅವರದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಹಿಂಗಾಯ್ತು, ಯಾರಿಗೆ ಬೇಕು ನಿಮ್ಮ ಪರಿಹಾರ ಅಂತ ಕೇಳ್ತಾರೆ ಅವರು. ನಿಮ್ಮ ಪರಿಹಾರ ಕಟ್ಕೊಂಡು ಏನಾಗಬೇಕು ನಮಗೆ, ಹೋಗಿರೋ ಜೀವ ವಾಪಸ್ ಬರಲ್ಲ ಅಂತ. ಸರ್ ಯಾವುದೇ ಮಕ್ಕಳ ಮೇಲೆ ಯಾರ ಪೋಷಕರಲ್ಲಿ ಕನಸು ಕಟ್ಕೊಂಡೇ ಇರ್ತೀವಿ ಸರ್. ನಾನು ಅದಕ್ಕಿಂತ ಜಾಸ್ತಿ ಕಟ್ಕೊಂಡಿದ್ದೆ ಸರ್. ನನಗೆ ಒಬ್ಬನೇ ಮಗ. ನನ್ನ ಮಗ ಭಾಳ ಆಕ್ಟಿವ್ ಆಗಿದೆ ಸರ್, ಭಾಳ ಬುದ್ಧಿವಂತ. ಅವ್ನು ನಾವು ಅಪ್ಪ ಮಕ್ಕಳಂಗೆ ಏನು ಇರಲಿಲ್ಲ ಸರ್, ಸ್ನೇಹಿತರಂಗೆ ಇದು ಮಾಡ್ತಿದ್ದೆ. ಅವನ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದೆ ಸರ್. ನಮ್ಮ ಬುಟ್ಟೆಲ್ಲ ಹೊಂಟೋದೆ ಸರ್. ನಮ್ಮ ಮದುವೆ ಮಾಡಬೇಕು ಅಂತಲೇ ಹೆಣ್ಣು ನೋಡಿ ಅವನು ಹೋಗಿ ಅಲ್ಲಿ ಮೈಸೂರಿಗೆ ಹೋಗಿ 2:30ಗೆ ಹೋಗೋನೆ ಸರ್. 2:30 ಕಾವೇರಿ ಎಕ್ಸ್ಪ್ರೆಸ್ಗೆ ಹೋಗೋ. ನಮಗೇನು ಹೇಳಿಲ್ಲ ಸರ್, ಅವ್ನ ಮುಖನೇ ನೋಡಿಲ್ಲ ಸರ್. ನಾವು ಇಲ್ಲಿ ಬಂದು ನೋಡಿರೋ ಹಾಂ. ಹೋದ ವಾರ ಬಂದ್ವಿ ಸರ್, ಸಂಡೇ. ಹಾಂ, ಕಳೆದ ಮೈಸೂರಿಂದ ಬಂದು ಅವ್ರ ಭಾವವ್ರ ಜೊತೆ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಗೆ ಬಂದಿರೇ ಏನೋ ತಪ್ಪೋಗೋದೇನೋ, ಅವ್ನು ಇಲ್ಲಿಗೆ ಬಂದಿಲ್ಲ ಸರ್. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಹುಡುಗಿ ನೋಡ್ಕೊಂಡು ಅಲ್ಲಿಗೆ ಹೋಗೋದು 8:30 ಅಲ್ಲಿ ಹಾಲು ಕುಡಿದ್ಬಿಟ್ಟು ಬಿಸ್ಕೆಟ್ ಕೊಟ್ಟು ಹುಡುಗಿ ಮನೆ ನೋಡಿಕೊಂಡು ಅಲ್ಲಿಂದ ಮೈಸೂರು 12 ಗಂಟೆ ಗಂಟು ಮೈಸೂರಲ್ಲೇ ಸರ್. ಅವನು ಮದುವೆ ಮಾಡೋಕ್ಕೆ ನಿಶ್ಚಯ ಮಾಡಿದ್ದು. ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಆ ಹುಡುಗಿನೂ BE ಸರ್, PNC BE ಮಾಡಿತ್ತು. ಅವ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಅವ್ನು ಮಾಡಿಬಿಟ್ಟ ಸರ್. ಇವತ್ತು ನಿಶ್ಚಯ ಎಲ್ಲ ಹಾಕ್ಬಿಟ್ರು, ಎಲ್ಲ ಹಾರ ಹಾಕ್ಬಿಟ್ರು ಸರ್. ಇವತ್ತು ಎಲ್ಲ ಹಾಕ್ಬಿಟ್ರು, ಎಲ್ಲ ಹಾಕ್ಬಿಟ್ರು. ಕ್ರಿಕೆಟ್ ಅಂದರೆ ಭಾಳಷ್ಟು ಇಷ್ಟಪಟ್ಟು ಹೋಗೋಣ ಸರ್, ಸ್ನೇಹಿತರ ಜೊತೆ ಎಲ್ಲ ಹೋಗೋಣ. ಅಲ್ಲಿ ಇಲ್ಲಿ ಎಲ್ಲ ಐಟ್ಲೆಲ್ಲ ಹುಡುಗ್ರ ಜೊತೆ ಕಟ್ಕೊಂಡು, ಹುಡುಗರು ಸ್ನೇಹಜೀವಿ ಸರ್. ಅವನು ಎಲ್ಲರ ಜೊತೆಲೂ ಒಡನಾಡಿಯಾಗಿ ಓಡಾಡೋನು ಸರ್. ಅವನು ಸ್ನೇಹಜೀವಿ. ಹೇಳ್ತಿದ್ರು ಇಂಥ ಕೆಲಸ ಅಂತಲ್ಲ, ಪ್ರತಿಯೊಂದು ಮನೆ ಕೆಲಸಗಳಾಗಿರ್ಬೋದು ಯಾರೇ ಕರೀಲಿ ಸರ್, ನಮ್ಮ ಮನೆ ಕೆಲಸ ಬಿಡ್ಬಿಟ್ಟೆ ಹೊಂಟೋಗೋನು. ಅದಕ್ಕೆ ಅವ್ರ ಅಮ್ಮ ಬೋದಿ, ನೀನು ಇರಬೇಡ, ಮೈಸೂರಿಗೆ ಹೋಗು, ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ನೀನು ಇಲ್ಲಿ ಅಂತ ಅವ್ರ ಅಮ್ಮ ಬೋದಿ ಕೆಲ್ಸಕ್ಕೆ ಸೇರಿಸಿದ್ರು ಸರ್. ಅವರು ಅಲ್ಲಿ 3 ತಿಂಗಳು 4 ತಿಂಗಳು ನಾಗಿರು ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಸರ್. ವಾರಕ್ಕೊಂದು ದಿವಸ ಬರೋನು. ಅವ್ರ ಅಮ್ಮನ ಕೈ ಬಟ್ಟೆ ಇಟ್ಟು ಹೊಸ್ಕೊಂಡು ಚೆನ್ನಾಗಿ ಓದ್ತಿದ್ರಂತೆ ಓದಿ ಸರ್. ಡಿಪ್ಲೊಮಾ ಸಿವಿಲು, BE ಸಿವಿಲು ಸರ್. ಅವನು ಕಂಪ್ಲೀಟ್ ಚೆನ್ನಾಗಿ 80%. ನಾವು ಕ್ರಿಕೆಟರ ಹೊಣೆ ಮಾಡೋಕ್ಕಾಗಿಲ್ಲ ಸರ್. ಸರ್ಕಾರ ಅನ್ನೋದಲ್ಲ, ಸರ್ಕಾರ ಅದು ಜವಾಬ್ದಾರಿ. ನಮ್ಮಂಥ ಬಡವ್ರನ್ನ ಹೊಣೆ ಮಾಡಿಬಿಟ್ಟು ಹಾಳು ಮಾಡ್ಬಿಡ್ತಾರೆ ಸರ್. ಅವ್ರಿಗೆಲ್ಲ ರಕ್ಷಣೆ ತಗೋತಾರೆ. ಸರಿಯಾದ ಸರ್ಕಾರ ರೀತಿಯೇ ಇಲ್ಲ ಸರ್. ಅವ್ರು 2 ದಿವಸ ಅಲ್ಲ, ಅವ್ರು ಮಾಡಿ ಏನಾಗಬೇಕಾಯ್ತು ಸರ್, ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಯ್ತು. ಏನು ದೇವ್ರು ಅವರು ಹಿಂದುಳು ಹೋಗ್ತಿಲ್ಲ, ಏನು ನಮ್ಮ ದೇಶ ರಕ್ಷಣೆ ಮಾಡೋಕ್ಕೆ ಬಿಟ್ಟಿಲ್ಲ. ಅವರು ಸೈನಿಕರಿಗೆ ಮಾಡೋಕ್ಕಿಲ್ಲ. ಅವರು ಇವರೆಲ್ಲ ಒಂದು ದಿವಸ 18 ವರ್ಷಕ್ಕೆ ಇವತ್ತು ಗೆದ್ಬಿಟ್ಟು ಅಂತ ಮಾಡಿಬಿಟ್ಟು ಸಾಮಾನ್ಯ ಜನವೇ ಸತ್ತಿರೋರು ಸರ್. ಇಲ್ಲಿ ಇನ್ಯಾರು ದೊಡ್ಡವ್ರ ಮಕ್ಳು ಯಾರು ಸತ್ತಿದ್ದವ್ರು ಕೇಳಿದ್ದೀರಾ ನೀವು? ಕೇಳಿಲ್ಲ ಅಲ್ವ ಸರ್ ನೀವು? ದೊಡ್ಡವ್ರ ಮಕ್ಕಳು ಸತ್ತಿಲ್ಲ. ಎಲ್ಲ ಅವ್ರಿಗೆ ರಕ್ಷಣೆ ಒದಗಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮಂಥ ಮಕ್ಕಳು ಇಟ್ಟಿದ್ದಾವೆ ಸರ್. ನಾವು ಯಾರೇ ತಾನೇ, ನಾನು ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಕನಸು ಕಟ್ಕೊಂಡಿದ್ದೆ ಸರ್. ನನಗೆ ಒಬ್ಬನೇ ಮಗ, ಭಾಳ ಬುದ್ಧಿವಂತ, ಚೆನ್ನಾಗಿ ನಮ್ಮೆಲ್ಲ ಸಾಕು. ನೋಡಿ ಆ ಮುಗ್ಧ ತಂದೆಯ ಮಾತುಗಳನ್ನು ನೋಡಿ ಹೆಂಗೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಪ್ರೋಗ್ರಾಮ್ ಹೆಂಗೆ ಆರ್ಗನೈಸ್ ಆಗಿದೆ, ಎಲ್ಲೆಲ್ಲಿ ಎಡವಟ್ಟುಗಳಾಗಿದೆ, ಯಾವ ಲೋಪದೋಷಗಳಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಹೋಗೋನು ಹೋಗ್ಬಿಟ್ಟ. ಈ ಸರ್ಕಾರ ಬಡ ಮಕ್ಕಳ ತಲೆ ಮೇಲೆ ಹೊಡಿತಾರಲ್ಲ, ಇದು ಯಾವ ನ್ಯಾಯ? ಏನೂ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಬಹುತೇಕ ನಿನ್ನೆ ರಾತ್ರಿನೇ ಎಲ್ಲ ಮೃತದೇಹಗಳ ಪೋಸ್ಟ್ಮಾರ್ಟಮನ್ನು ಮಾಡಿ ಅವರವರ ಗ್ರಾಮಗಳಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ಇವತ್ತು ಮಧ್ಯಾಹ್ನದೊಳಗಡೆ ಎಲ್ಲ ಕಡೆ ಅಂತ್ಯ ಸಂಸ್ಕಾರಗಳು ನಡೆದು ಹೋಗುತ್ತೆ. ದುಃಖ ಅಂತಕ್ಕಂಥದ್ದು, ನೋವು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆಗಲೇ ದೇವಂಶಿ ಅವ್ರ ತಾಯಿ ಮಾತನಾಡ್ತಾ, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನನ್ನನ್ನು ಬ್ಲೇಮ್ ಮಾಡ್ಕೋತೀನಿ, ನಾನು ಕರ್ಕೊಂಡು ಹೋಗಿದ್ದು ನನ್ನದೇ ತಪ್ಪು ಅಂತ. ಕೆಲವರು ಆ ರೀತಿಯೂ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಸರ್ಕಾರ ತಪ್ಪು ಮಾಡಿದೆ, ಆತರದಲ್ಲಿ ನಿರ್ಧಾರ ತಗೊಂಡಿದೆ, ಸರಿಯಾಗಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿಲ್ಲ, ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ. ಬಟ್ ಯಾರ ಮೇಲೆ ಏನು ಆರೋಪ ಮಾಡಿದ್ರು ಹೋದ ಜೀವಗಳಂತೂ ವಾಪಸ್ ಬರಲ್ಲ. ಒಬ್ಬೊಬ್ಬರ ಮನೆಯದು ಒಂದೊಂದು ಕಥೆ. ಎಲ್ಲರೂ ಆಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಆಗಷ್ಟೇ ಕೆಲಸಕ್ಕೆ ಸೇರಿಕೊಂಡು
ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾಗ ಮೊದಲ ಮೆಟ್ಟಿಲನ್ನು ಇಟ್ಟಾಗ ಅವರ ಜೀವನೇ ಹೊಟ್ಟೋಯ್ತು ಅಂತಂದಾಗ ಇನ್ಯಾವ ಸಂಭ್ರಮ, ಇನ್ಯಾವ ಸಡಗರ. RCB ಅವರು 18 ವರ್ಷ ಆದಮೇಲೆ ಕಪ್ ಗೆದ್ದರು ಅಂತಕ್ಕಂಥ ಖುಷಿ RCB ಅಭಿಮಾನಿಗಳಿಗೆ ಇದ್ದಿದ್ದು ಒಂದೇ ದಿನ, 24 ಗಂಟೆನೂ ಇರಲಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ಮೊನ್ನೆ ರಾತ್ರಿ 11:30ಗೆ ಮ್ಯಾಚ್ ಗೆದ್ದಿದ್ದವರು ನಿನ್ನೆ 5 ಗಂಟೆಗೆಲ್ಲ ಆಗೋಯ್ತು ದುರಂತ, 5:05